ಹೇ ಗೆಳೆಯರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಮಾಮ್ ಲರ್ನಿಂಗ್ ನ್ಯೂಸ್. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕೀ ಆನ್ಸರ್ಸು ಅಕೌಂಟೆನ್ಸಿ ತಿಳಿಸಿದ್ದೆ. ಸೊ ಅದು ಮಲ್ಟಿಪಲ್ ಚಾಯ್ಸು, ಹಾಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಹಾಗೆ ಮ್ಯಾಚ್ ದ ಫಾಲೋಯಿಂಗು ನಿಮಗೆ ತಿಳಿಸಿದ್ದೆ. ಸೊ ಅದು ಪಾರ್ಟ್ 2 ಆಗಿರುತ್ತೆ. ಇದರಲ್ಲಿ ನಿಮಗೆ ಅಂದರೆ ಒಂದು ವಾಕ್ಯ ಹಾಗೂ ಎರಡು ವಾಕ್ಯದ ಎಲ್ಲ ಒಂದು ಆನ್ಸರ್ಸ್ಗಳನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ಕೊನೆಯವ್ರು ನೋಡಿ. ಹಾಗೆ ನಿಮಗೆ ಅಂದರೆ ಫಸ್ಟ್ ವಿಡಿಯೋನ ಒಂದು ಲಿಂಕ್ ಬೇಕಂದರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ನಿಮಗೆ MCQ ಹಾಗೆ ಹೊಂದಿಸಿ ಬರೀರಿ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೀಡಿಯೋ ಇದೆ ಕೀ ಆನ್ಸರ್ಸು. ಸೊ ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಇದು ಪಾರ್ಟ್ 2 ಆಗಿರುತ್ತೆ. ಇದರಲ್ಲಿ ನಾನು ನಿಮಗೆ ಒಂದು ವಾಕ್ಯ ಹಾಗೂ ಎರಡು ವಾಕ್ಯ ಎಲ್ಲ ಒಂದು ಆನ್ಸರ್ಸ್ನ ತಿಳಿಸ್ತೀನಿ. ಸೊ ಆನ್ಸರ್ಸ್ನ ತಿಳಿಸುವ ಮೊದಲು ನನ್ನ ಒಂದು ಚಿಕ್ಕ ರಿಕ್ವೆಸ್ಟ್ ಏನಪ್ಪ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಿಮಗೆ ಮುಂದಿನ ಎಲ್ಲ ಇಂಪಾರ್ಟೆಂಟ್ ಕ್ವಶನು ಹಾಗೆ ಫಿಕ್ಸ್ ಕ್ವಶನು ಈ ಒಂದು ಚಾನಲ್ ಸಿಗುತ್ತೆ. ಹಾಗೆಯೇ ನಿಮಗೆ ಎಲ್ಲ ಒಂದು ಅಂದರೆ ನೋಟ್ಸ್ಗಳು ಡೈರೆಕ್ಟಾಗಿ ನಿಮಗೆ PDF ಅಲ್ಲಿ ಅಥವಾ JPG ಅಲ್ಲಿ ಬೇಕಂದರೆ ನಾವು ಅಂದರೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿ ಜಾಯಿನ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಎಲ್ಲ ಒಂದು ಕ್ವಶನ್ಸ್ಗಳು ಸಿಗುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ನಾನು ಓದ್ತಾ ಹೋಗ್ತೀನಿ, ನೀವು ಆನ್ಸರ್ಸ್ನ ನೋಡ್ಕೊಳ್ಳಿ. ನಾನು ಅಂದರೆ ಸ್ಲೋ ಆಗಿ ಅಂದರೆ ಓದ್ತಾ ಇರ್ತೀನಿ, ನೀವು ಆನ್ಸರ್ಸ್ನ ಕರೆಕ್ಟ್ ಬರ್ದಿರೋಂತ ನೋಡಿ. ಸೊ ಫೋರ್ತ್ ರೋಮನ್ ಅಂಕಿ ಇಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ದ ಒನ್ ವರ್ಡ್ ಆರ್ ಒನ್ ಸೆಂಟೆನ್ಸ್ ಈಚ್. ಸೊ 5 ಕ್ವಶನ್ ಇದೆ, ಪ್ರತಿಯೊಂದು ಕ್ವಶನ್ಗೆ 1 ಅಂಕ. ಇಲ್ಲಿ 12ನೇ ಕ್ವಶನ್ ನೋಡೋದಾದರೆ ಸ್ಟೇಟ್ ಎನಿ ಒನ್ ಸರ್ಕಮ್ಟೆನ್ಸಸ್ ಅಂಡರ್ ವಿಚ್ ಅ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಡಿಸಾಲ್ವ್. ಸೊ ಸರ್ಕಮ್ಟೆನ್ಸಸ್ನ ಅವರು ಬರಿ ಅಂತ ಹೇಳಿದ್ದಾರೆ. ಸೊ ನೀವು ಕೋರ್ಟ್ ಆರ್ಡರ್ ಆದರೂ ಬರ್ದಿರ್ಬೋದು ಅಥವಾ ಆಫ್ಟರ್ ಎಕ್ಸ್ಪೈರಿ ಆಫ್ ಫರ್ಮ್. ಸೊ ನೀವು ಏನಾದರೂ ಬರೆದಿದ್ರೆ ಯಾವುದಾದ್ರೂ ಒಂದು ಬರೆದಿದ್ರೆ ನೀವು ಅದು ಆನ್ಸರ್ಸ್ ಕರೆಕ್ಟ್ ಆಗಿರುತ್ತೆ. ಸೊ 13ನೇ ಒಂದು ಕ್ವಶನ್ ನೋಡೋದಾದರೆ ಅಕ್ಯುಮುಲೇಟೆಡ್ ಪ್ರಾಫಿಟ್ ಈಸ್ ಟ್ರಾನ್ಸ್ಫರ್ ಟು ಕಂಟಿನ್ಯೂಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್. ಸೊ ಇದರ ಆನ್ಸರ್ಸ್ ನೀವು ಫಾಲ್ಸ್ ಅಂತ ಬರೆದಿರಬೇಕು. ಒಂದು ವೇಳೆ ಟ್ರೂ ಅಂತ ಬರೆದ್ರೆ ಇದು ರಾಂಗ್ ಆಗಿರುತ್ತೆ ಗೆಳೆಯರೆ. ಹಾಗೆಯೇ 14ನೇ ಒಂದು ಕ್ವಶನ್ ನೋಡೋಣ. ಮೆನ್ಷನ್ ಎನಿ ಒನ್ ಡಿಫ್ರೆನ್ಸ್ ಬಿಟ್ವೀನ್ ಅಂದರೆ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಆ್ಯಂಡ್ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಸೊ ಇಲ್ಲಿ ಒಂದು ಸಿಂಪಲ್ ಪಾಯಿಂಟ್ ಇದೆ, ನೀವು ಅದು ಬರೆದಿದ್ರೆ ನೀವು ಈ ಒಂದು ಅಂದರೆ 1 ಮಾರ್ಕ್ಸನ್ನು ನೀವು ಪಡೆದುಕೊಳ್ಳಬಹುದು. ಸೊ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ನೀವು ಅಂದರೆ ಏನು ಒಂದು ಡಿಫ್ರೆನ್ಸ್ನ ಬರೀಬೇಕು ಅಂದರೆ ಅಲ್ಲಿ ನೋಡಿ ಬಿಸ್ನೆಸ್ ಇಸ್ ಕ್ಲೋಸ್ ಅಂತ ಬರೀಬೇಕು. ಓಕೆನಾ, ಬಿಸ್ನೆಸ್ಸು ಕ್ಲೋಸ್ ಆಗುತ್ತೆ ಪಾರ್ಟ್ನರ್ಶಿಪ್ ಫರ್ಮಲ್ಲಿ, ಮತ್ತು ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ಬಿಸ್ನೆಸ್ ಅಂದರೆ ಕಂಟಿನ್ಯೂಸ್ ಆಗಿರುತ್ತೆ. ಓಕೆನಾ, ಸೊ ಇದು ಒಂದೇ ಡಿಫ್ರೆನ್ಸ್ ನೀವು ಬರೆದಿದ್ರೆ ನಿಮಗೆ 1 ಅಂಕ ಸಿಗುತ್ತೆ. 15ನೇ ಒಂದು ಕ್ವಶನ್ನ ನೋಡೋದಾದರೆ ಕೆಳಗೆ ರೈಟ್ ಎನಿ ಒನ್ ಎಕ್ಸಾಂಪಲ್ ಫಾರ್ ಕರೆಂಟ್ ಅಸೆಸ್. ಅಂದರೆ ಒಂದು ಕರೆಂಟ್ ಅಸೆಸ್ನ ಒಂದು ಎಕ್ಸಾಂಪಲ್ನ ಬರಿ ಅಂತ ಹೇಳಿದ್ದಾರೆ ಅವರು. ನೀವು ಇಲ್ಲಿ ಅಂದರೆ ಯಾವ ಕ್ಯಾಶ್ ಆದರೂ ಬರೆದಿರ್ಬೋದು ಅಥವಾ ಡೆವೆನ್ಸಸ್ ಆದರೂ ಬರೆದಿರ್ಬೋದು. ಸೊ ಅದು ಕರೆಂಟ್ ಅಸೆಸ್ ಅಂದರೆ ಅಸೆಟ್ಸ್ ಆಗಿರುತ್ತೆ. ಸೊ 16ನೇ ಕ್ವಶನ್ನ ನೋಡೋದಾದ್ರೆ ಗೆಳೆಯರೆ EPSನ ನೀವು ಎಕ್ಸ್ಪೆಂಡ್ ಮಾಡಿ ಅಂತ ಕೇಳಿದ್ದಾರೆ. ಅಂದರೆ EPSನ ಫುಲ್ ಫಾರ್ಮ್ ಬರಿ ಅಂತ ಹೇಳಿದ್ದಾರೆ. ನೀವು ಅರ್ನಿಂಗ್ ಪರ್ ಶೇರ್ನ ಬರೆದಿದ್ರೆ ನಿಮ್ಮ ಆನ್ಸರು ಕರೆಕ್ಟ್ ಆಗಿರುತ್ತೆ. ಓಕೆನಾ, ಅರ್ನಿಂಗ್ ಪರ್ ಶೇರ್ ಅಂತ ಬರೆದಿದ್ರೆ ನಿಮ್ಮ ಆನ್ಸರು ಕರೆಕ್ಟ್ ಆಗಿರುತ್ತೆ. ಸೊ ಪಾರ್ಟ್ ಬಿನ ನೋಡೋಣ. ಇಲ್ಲಿ ಅಂದರೆ 2 ಅಂಕಗಳು ಸಿಗುತ್ತೆ ನಿಮಗೆ ಯಾವುದಾದ್ರೂ 3 ಆನ್ಸರ್ಸ್ನ ಬರೆದಿದ್ರೆ. ಓಕೆನಾ, 5 ಕೊಟ್ಟಿದ್ದಾರೆ, ನೀವು ಯಾವುದಾದ್ರೂ 3 ಬರೆದ್ರೆ ನಿಮಗೆ 2 ಅಂಕಗಳು ಸಿಗುತ್ತೆ. ನಾನು 17ನೇ ಕ್ವಶನ್ ನಾನು ಇಲ್ಲಿ ಓದಿ ನಿಮಗೆ ಆನ್ಸರ್ಸ್ನ ಹೇಳ್ತೀನಿ ನೋಡಿ ಗೆಳೆಯರೆ. ಸ್ಟೇಟ್ ಎನಿ 2 ಕನ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಸೊ ಇಲ್ಲಿ ನಿಮ್ಮ ಒಂದು ಅಂದರೆ 2 ಪಾಯಿಂಟ್ಸ್ ಏನು ಬರೀಬೇಕು ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದರೆ ಅಂದರೆ ಕೀ ಆನ್ಸರ್ಸಲ್ಲಿ ತಿಳಿಸ್ತಾ ಇದ್ದರೆ ಭಾಳಷ್ಟು ಅಂದರೆ ಇಲ್ಲಿ ಅಂದರೆ ಕಂಟೆಂಟ್ಸ್ ಇದೆ, ಅದರಲ್ಲಿ ನಾನು ನಿಮಗೆ 2 ತಿಳಿಸ್ತೀನಿ. ಮೊದಲನೇ ಒಂದು ಕಂಟೆಂಟ್ಸ್ ಬಂದುಬಿಟ್ಟು ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಫರ್ಮ್ ಅಂದರೆ ಮೊದಲನೇ ಪಾಯಿಂಟು, ಹಾಗೆ ಎರಡನೇದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಗಿರುತ್ತೆ. ಓಕೆನಾ, 2 ಪಾಯಿಂಟ್ ಹೇಳ್ತೀನಿ, ಭಾಳಷ್ಟಿದೆ, ನೀವು ಬೇರೆ ಬರೆದು ಕೂಡ ಅದು ಕರೆಕ್ಟ್ ಆಗಿರುತ್ತೆ. ಬುಕ್ಕಲ್ಲಿ 1 ಟೈಮ್ ಚೆಕ್ ಮಾಡ್ಕೊಳ್ಳಿ. ಸೊ 18ನೇ ಕ್ವಶನ್ನ ಒಂದು ಆನ್ಸರ್ಸ್ ನನಗೆ ಸಿಕ್ಕಿಲ್ಲ. ಓಕೆನಾ, ಅದನ್ನು ನಾನು ಬಿಟ್ಟಿದ್ದೀನಿ. ಈಗ 19th ಕ್ವಶನ್ ಆನ್ಸರ್ಸ್ನ ನಿಮಗೆ ಹೇಳೋದಾದರೆ ವಾಟ್ ಈಸ್ ಕಾಲ್ ಇನ್ ಅರೇಟ್ಸ್. ಸೊ ಕಾಲ್ ಇನ್ ಅರೇಟ್ಸ್ ಅಂದರೆ ಏನು ಅಂತ ಕೇಳಿದ್ದಾರೆ. ಇದರ ಆನ್ಸರ್ ನಿಮಗೆ ನಾನು ಸ್ಲೋ ಆಗಿ ತಿಳಿಸ್ತೀನಿ, ಯಾಕಂದರೆ ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ. ಕಾಲರ್ಸ್ ಇನ್ ಅಸೆಸ್ ಅಂದರೆ ಅರ್ಸೆಸ್ ಆರ್ ದ ಕಾಲ್ಸ್ ಮೇಡ್ ಬೈ ದ ಓನರ್ ಆಫ್ ರಿಸೀವರ್. ಓಕೆನಾ, ಆನ್ಸರು ಇಷ್ಟೇ ಇದೆ ನೋಡಿ. ಸೊ 20th ಕ್ವಶನ್ನ ನೋಡೋದಾದರೆ ರೈಟ್ ದ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಮೀನಿಂಗ್ನ ತಿಳಿಸಿ ಅಂತ ಹೇಳಿದ್ದಾರೆ. ಸೊ ನಾನು ನೋಡಿ ಓದ್ತಾ ಹೋಗ್ತೀನಿ, ನೀವು ಕೇಳ್ಕೊಳ್ಳಿ ಇದರ ಆನ್ಸರ್ ಕರೆಕ್ಟ್ ಬರ್ದಿದ್ರಲ್ಲ ಅಂತ ನಾನು ಹೇಳ್ತೀನಿ ನೋಡಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ದ ಬೇಸಿಕ್ ಆ್ಯಂಡ್ ಫಾರ್ಮಲ್ ಆ್ಯನ್ಯುವಲ್ ರಿಪೋರ್ಟ್ ಥಾಟ್ ವಿಚ್ ಕಾರ್ಪೊರೇಟ್ ಮ್ಯಾನೇಜ್ಮೆಂಟ್ ಅಂದರೆ ಕನ್ಸ್ಯೂಮೇಷನ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಟು ಹೀಸ್ ಓನರ್ ಆ್ಯಂಡ್ ವೇರಿಯಸ್ ಅದರ್ ಎಕ್ಸ್ಟರ್ನಲ್ ಪಾರ್ಟ್ನರ್ಸ್. ಓಕೆನಾ, ಅದರ ಆನ್ಸರು ಇದಾಗಿರುತ್ತೆ, ನಾನು ಹೇಳಿದ್ದೀನಲ್ಲ ಅದೇ ಆಗಿರುತ್ತೆ ನೋಡಿ. ಸೊ 20th ಕ್ವಶನ್ನ ಆನ್ಸರ್ಸ್ ನೋಡೋಣ. ಮೆನ್ಷನ್ ಇನ್ 2 ಯೂಸಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಅಂದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಯಾವುದಾದ್ರೂ ಅಂದರೆ 2 ಯೂಸಸ್ಗಳನ್ನು ತಿಳಿಸಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ನೋಡಿ. ನಾನು ಇಲ್ಲಿ ಯೂಸಸ್ನ ಹೇಳ್ತೀನಿ, ಕೇಳ್ಕೊಳ್ಳಿ. ಸೊ ಮೊದಲನೇ ಯೂಸ್ ಬಂದುಬಿಟ್ಟು ಹೆಲ್ಪ್ ಇನ್ ಬ್ಯಾಲೆನ್ಸ್ ಇನ್ ಫ್ಲೋ. ಓಕೆನಾ, ಸೊ ಎರಡನೇ ಒಂದು ಅಂದರೆ ಪಾಯಿಂಟು ಫೈನಾನ್ಸ್ ದ ಕಂಪ್ಯಾಬಿಲಿಟಿ ರಿಪೋರ್ಟಿಂಗ್ ಆಫ್ ಆಪರೇಟಿಂಗ್ ಪರ್ಸನ್ಸ್. ಓಕೆನಾ, 2 ಪಾಯಿಂಟ್ ಇಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಸೊ ಈ ಒಂದು ವಿಡಿಯೋದಿಂದ ನಿಮಗೆ ಹೆಲ್ಪ್ ಆದರೆ ಪ್ಲೀಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ ಗೆಳೆಯರೆ. ಹಾಗೆಯೇ
ನೀವು ಎಷ್ಟು ಅಂಕಗಳನ್ನು ಇಲ್ಲಿ ಪಡೆದುಕೊಳ್ಬೋದು. ಸೊ ಅದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು MCQ 1 ವಾಕ್ಯ 2 ವಾಕ್ಯ ಎಲ್ಲ ನೋಡಿಬಿಟ್ಟು ಅಂದರೆ ಎಷ್ಟಾಗುತ್ತೆ ನೋಡಿ, 3 6 ಮಾರ್ಕ್ಸ್ ಇಲ್ಲೇ ಆದವು. ಮತ್ತು ನೋಡೋದಾದರೆ 1 ಮಾರ್ಕ್ಸಿನ ಒಂದು ಕ್ವಶನ್ಸ್ಗಳು 5 ಆದವು, 11. ಮತ್ತು ಇಲ್ಲಿ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5, ಹಾಗೆಯೇ ಮ್ಯಾಚ್ ದ ಫಾಲೋವಿಂಗ್ 5 ಅಂದರೆ 10. ಆಮೇಲೆ MCQ ಇದೆಲ್ಲ 15, 20 ಮತ್ತು 26 ಅಂಕಗಳಲ್ಲಿ ನೀವು ಎಷ್ಟು ಅಂಕಗಳನ್ನು ಕರೆಕ್ಟಾಗಿ ಪಡೆದುಕೊಂಡಿದ್ರೆ ಅದರಲ್ಲಿ ತಿಳಿಸಿ. ಮೊದಲನೇ ವೀಡಿಯೋ ಅಂದರೆ MCQ ಹಾಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸು ಮತ್ತು ಮ್ಯಾಚ್ ದ ಫಾಲೋವಿಂಗ್ ಆನ್ಸರ್ಸ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ಒಂದು ವೀಡಿಯೋ ಲಿಂಕ್ನ. ಸೊ ನೀವು ಅಲ್ಲಿಂದ ಡೈರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಈ 26ಅಲ್ಲಿ ನೀವು ಎಷ್ಟು ಅಂಕಗಳನ್ನು ಪಡ್ಕೊಂಡಿರ್ಬೋದು ಅದರ ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನಾವು ಕೂಡ ನಿಮ್ಮ ಆನ್ಸರ್ ಬಗ್ಗೆ ಎಕ್ಸೈಟೆಡ್ ಇದ್ದೀವಿ. ಸೊ ಎಲ್ರಿಗೂ ಧನ್ಯವಾದಗಳೇ. ಮುಂದಿನ ಇಂತಹ ವೀಡಿಯೋಗಳಲ್ಲಿ ಸಿಗೋಣ.